ಯಶವಂತಪುರದ ಪಾದ್ರಿ ಥಾಮಸ್ ಕೊಲೆ ಪ್ರಕರಣ ಇನ್ನೂ ನಿಗೂಢವಾಗಿದೆ. ಪ್ರಕರಣದ ಬೆನ್ನು ಬಿಡದ ಪೊಲೀಸರಿಗೆ ಯಾವ ದಿಕ್ಕಲ್ಲೂ ಸುಳಿಯುವುದಿರುತ್ತಿಲ್ಲ. ಈ ಕೇಸಲ್ಲಿ ಬೆಂಗಳೂರು ಪೊಲೀಸರು ವಿಚಾರಣೆಗೆ ಒಳಪಡಿಸಿದವರ ಸಂಖ್ಯೆ ಕೇಳಿದ್ರೆ ನಿಮಗೆ ಭಯ ಆಗತ್ತೆ. ಈ ಕೇಸ್ ಪತ್ತೆ ಮಾಡಲು ಉತ್ತರ ಪ್ರದೇಶದ ಆರುಷಿ ಕೊಲೆ ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಅದು 2013 ಮಾರ್ಚ್ 31ರ ರಾತ್ರಿ. ಬೆಂಗಳೂರು ಪೊಲೀಸರ ಪಾಲಿಗೆ ಮರೆಯಲಾಗದ ದಿನ. ಯಶವಂತಪುರದ ಪ್ರತಿಷ್ಠಿತ ಸೆಮಿನೇರಿಯಾ ಚರ್ಚ್ನ ಪಾದ್ರಿ ಥಾಮಸ್ ಕೊಲೆಯಾಗಿ ಹೋಗಿದ್ರು. ರಾತ್ರೋರಾತ್ರಿ ಚರ್ಚ್ಗೆ ನುಗ್ಗಿ ಪವಿತ್ರ ಪ್ರಾರ್ಥನಾ ಮಂದಿರದಲ್ಲಿಯೇ ಪಾದ್ರಿ ಥಾಮಸ್ರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಆದರೆ ಆ ಪ್ರಕರಣ ಇನ್ನು ಪೊಲೀಸರ ಪಾಲಿಗೆ ಕಗ್ಗಂಟಾಗಿದೆ. ಈ ಫಾದರ್ ಥಾಮಸ್ ಅವ್ರದ್ದು ಏನು ಕೊಲೆ ಪ್ರಕರಣ ನಡೆದಿತ್ತು, ಸೊ ಅದನ್ನು ಇಲ್ಲಿ ಪೊಲೀಸ್ ಇಲಾಖೆ ನಾವು ಭಾಳ ಗಂಭೀರವಾಗಿ ತೊಗೊಂಡು ಅದನ್ನು ತನಿಖೆನ ಮಾಡಿದ್ವಿ. ಇದರಲ್ಲಿ ಸಾಕಷ್ಟು ತನಿಖೆ ನಡೆದಿದೆ ಮತ್ತು ಕೆಲವು ಸಸ್ಪೆಕ್ಟ್ಸ್ಗಳು ಕೂಡ ವಿಚಾರಣೆಯನ್ನು ಕೂಡ ಇಲ್ಲಿ ಸ್ಥಳೀಯ ಪೊಲೀಸವರಿಂದ ಮತ್ತು CCB ಅವರಿಂದ ಕೂಡ ನಡೆದಿದೆ. ಆದರೂ ಈವರೆಗೆ ಇದರಲ್ಲಿ ಯಾವುದೇ ಅಂತ ನಮಗಿನ್ನೂ ಕ್ಲೂ ಸಿಕ್ಕಿಲ್ಲ. ಆದರೂ ಕೂಡ ಇದರದ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಸಾಕಷ್ಟು ಕಡೆ ಬರೀ ಇಲ್ಲಿ ಯಶವಂತಪುರದಲ್ಲೇ ತನಿಖೆ ಮಾಡದೆ ಬೇರೆ ಬೇರೆ ನಮಗೆ ಏನೇನು ಕ್ಲೂ ಸಿಕ್ಕಿದೆ ಅದರ ಪ್ರಕಾರ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಊರಿಗೆಲ್ಲ ಕಳಿಸ್ಕೊಟ್ಟು ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಿ ಸಾಕಷ್ಟು ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ಇದರಲ್ಲಿ ಆರೋಪಿತರು ಯಾರಿದ್ದಾರೆ, ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅದ್ರ ಬಗ್ಗೆ ಎಲ್ಲ ನಾವು ಅದನ್ನು ಪ್ರೂವ್ ಮಾಡ್ತೀವಿ ಅಂತ ವಿಶ್ವಾಸ ಇದೆ. ಕೊಲೆ ನಡೆದ ದಿನ ಅಂದಿನ ಪೊಲೀಸ್ ಆಯುಕ್ತರಾಗಿದ್ದ ಜ್ಯೋತಿ ಪ್ರಕಾಶ್ ಮಿರ್ಜಿ, ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಾದ್ರಿ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದ ಯಶವಂತಪುರ ಪೊಲೀಸರು ತನಿಖೆ ಆರಂಭಿಸಿದರು. ಹೆಚ್ಚು ಕಡಿಮೆ 6 ತಿಂಗಳಿಗೂ ಹೆಚ್ಚು ಕಾಲ ತನಿಖೆ ನಡೆಸಿದ ಪೊಲೀಸರಿಗೆ ಆರೋಪಿಗಳ ಸುಳಿವು ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಟಿ ಪೊಲೀಸರು ತನಿಖೆ ನಡೆಸಿದ ಅಂಶಗಳ ವಿವರ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಆ ಒಂದು ಕೇಸ್ ಮೇಲೆ 10,000 ಜನರ ವಿಚಾರಣೆ ಮಾಡಲಾಗಿದೆ. 25 ಲಕ್ಷ ಫೋನ್ ಕಾಲ್ಗಳ ಸಂಭಾಷಣೆಯನ್ನ ಪರಿಶೀಲಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಬಿಹಾರ ರಾಜ್ಯಗಳಿಗೂ ಭೇಟಿ ನೀಡಿದ ಪೊಲೀಸರು ಲಕ್ಷಕ್ಕೂ ಹೆಚ್ಚು ಮಂದಿ ಅಪರಾಧಿಯ ಫಿಂಗರ್ ಪ್ರಿಂಟ್ ಗುರುತುಗಳನ್ನು ಪರಿಶೀಲಿಸಿದ್ರೂ ಕಿಂಚಿತ್ತೂ ಆರೋಪಿಗಳ ಮಾಹಿತಿ ದೊರೆತಿಲ್ಲ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿದ್ದ ಆರುಷಿ ಕೊಲೆ ಪ್ರಕರಣ ಬಯಲಿಗೆಳೆದ ತನಿಖೆಯ ಅಂಶಗಳನ್ನ ಈ ಕೇಸ್ನಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡ್ರು. ಹೀಗಾಗಿ ಕೊಲೆ ನಡೆದ ದಿನದಂದು ಚರ್ಚ್ನಲ್ಲಿದ್ದ ಸಹಾಯಕ ಪಾದ್ರಿ ಪ್ಯಾಟ್ರಿಕ್ ಇನ್ನಿಬ್ಬರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆದರೂ ಕೂಡ ಪ್ರಯೋಜನವಾಗಲಿಲ್ಲ. ಮಳೆರಾಯ ಕೊಡ್ತಾನ ಕ್ಲೂ? ಇಷ್ಟೆಲ್ಲ ತನಿಖೆ ನಡೆಸಿದ ಪೊಲೀಸರಿಗೆ ಎಲ್ಲಿಯೂ ಕೂಡ ಕ್ಲೂ ದೊರೆತಿಲ್ಲ. ಕೊಲೆ ನಡೆದ ದಿನ ಬೆಂಗಳೂರಿನಲ್ಲಿ ಭರ್ಜರಿ ಮಳೆ ಬಿದ್ದಿತ್ತು. ರಾತ್ರಿ 10 ಗಂಟೆಗೆ ಪ್ರಾರಂಭವಾದ ಮಳೆ ಇಡೀ ರಾತ್ರಿ ಭರ್ಜರಿಯಾಗಿ ಸುರಿದಿತ್ತು. ಆರೋಪಿಗಳು ಒಂದು ವೇಳೆ ಮಳೆಯಲ್ಲಿ ನೆನೆದು ಒಳಗೆ ಬಂದರೆ ಅವರ ಪಾದಗಳ ಗುರುತುಗಳಾದರೂ ಬಿದ್ದಿರಬೇಕು. ಹೀಗಾಗಿ ಹವಾಮಾನ ಇಲಾಖೆಯಿಂದ ಅಂದು ರಾತ್ರಿ ಮಳೆ ಬಿದ್ದ ಅಂಕಿ ಅಂಶಗಳನ್ನು ಪಟ್ಟಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ತನಿಖೆ ಮುಂದುವರಿಸಿರುವ ಬೆಂಗಳೂರು ಪೊಲೀಸರಿಗೆ ಮಳೆರಾಯನಾದರೂ ಕೊಲೆಗಾರನ ಮಾಹಿತಿ ಕೊಡ್ತಾನಾ ಅಂತ ಕಾದ್ ನೋಡಬೇಕಿದೆ. ಬೆಂಗಳೂರು ಪೊಲೀಸರ ಪಾಲಿಗೆ ಕಗ್ಗಂಟಾಗಿ ಉಳಿದಿರೋದು ಯಶವಂತಪುರದ ಚರ್ಚ್ ಫಾದರ್ ಥಾಮಸ್ ಕೊಲೆ ಪ್ರಕರಣ. ಕೊಲೆ ನಡೆದು 6 ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಆರೋಪಿಗಳ ಜಾಡ್ ಮಾತ್ರ ಪತ್ತೆಯಾಗಿಲ್ಲ. ಹಾಗಂತ ಪೊಲೀಸರನ್ನು ಸುಮ್ಮನೆ ಕುತ್ಕೊಂಡಿಲ್ಲ. ಪ್ರತಿನಿತ್ಯ CCB ಪೊಲೀಸರ ಜೊತೆಗೆ ಸಾಕಷ್ಟು ತನಿಖೆ ನಡೆಸಿದ್ದಾರೆ, ಸಾಕಷ್ಟು ಜನರ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಆರೋಪಿಗಳು ಯಾರು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದೇ ಒಂದು ಸಣ್ಣ ಮಾಹಿತಿ ಕೂಡ ದೊರೆತಾ ಇಲ್ಲ. ಇದು ಬೆಂಗಳೂರು ಪೊಲೀಸರ ದೌರ್ಭಾಗ್ಯವೋ ಅಥವಾ ಈ ಒಂದು ಕೊಲೆ ಪ್ರಕರಣಕ್ಕೆ ಮುಚ್ಚಿ ಹಾಕೋದಕ್ಕೆ ನಡೀತಾ ಇರೋ ಸಂಚು ಸಾಕಷ್ಟು ಗೊಂದಲಕ್ಕೀಡಾಗಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನ ನೋಡ್ಕೊಂಡು ಬರೋಣ ಬನ್ನಿ.